ನಮಸ್ಕಾರ ರೀ ಎಲ್ಲರಿಗೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಮೊದಲಿಗೆ ನನ್ನೆಲ್ಲ ರೈತಾಪಿ ಕುಟುಂಬಕ್ಕೆ ನಮಸ್ಕಾರ. ಏನಪ್ಪಾ ಅಂದ್ರೆ ಹೊಸ ವಿಡಿಯೋ ಇವತ್ತ ಎತ್ತರ ಬಗ್ಗೆ ಅಂದ್ರೆ ನಿಮ್ಗೆ ಹೇಳಿದಾರೆ ಸ್ಟಾರ್ಟ್ ಟು ಎಂಡ್ ಯಾವ ರೀತಿ ಕಬ್ಬ ಹಚ್ಬೇಕು, ಕಬ್ಬಿಗೆ ಏನೇನ್ ಮಾಡ್ಬೇಕು ಏನಿಲ್ಲ. ಸೊ ಜೀರೋದಿಂದ ಪ್ರೊಸೆಸ್ ನ ಹಾಕ್ತೀನಿ ಅಂತೇಳಿ. ಸೊ ಜೀರೋ ಪ್ರೊಸೆಸ್ ಏನಪ್ಪಾ ಅಂದ್ರ ಈಗ ನಾವು ಸಣ್ಣ ಬಿತ್ತೀವಿ ನಿಯರ್ ಬೈ 15-20 ದಿನ ಹಿಂದೆ ನೀವು ಸಣ್ಣ ಬಿತ್ತೀವಿ ನೋಡಿರ್ಬೇಕ್ರಿ. ಸೊ ಅದೇ ಸಣ್ಣ ಇವತ್ತ ಯಾವ ರೀತಿಯಾಗಿ ಬೆಳೆದ್ ನಿಂತೈತಿ, ಮತ್ತ ಹಸಿರೆಲೆ ಗೊಬ್ಬರ ಅಂದ್ರೆ ಏನ, ಮತ್ತ ಅದನ್ನ ಎದಕ್ ಮಾಡ್ಬೇಕು, ಅದರಿಂದ ಏನೇನ್ ಲಾಭ ಅದಾವು, ಅದು ನಿಮ್ಗೆ ಮುಂದಿನ ನೆಕ್ಸ್ಟ್ ಬೆಳೆ ಖರ್ಚು ಎಷ್ಟು ಉಳಿಸ್ತೈತೆ ಅಂತ ಈ ವಿಡಿಯೋ ಒಳಗೆ ಹೇಳ್ತೀನಿ. ಸೊ ವಿಡಿಯೋ ಲಾಸ್ಟ್ ತನಕ ನೋಡ್ರಿ, ಹಂಗ ಯೂಸ್ಫುಲ್ ಇದ್ರೆ ರೈತರಿಗೆ ಶೇರ್ ಮಾಡ್ರಿ. ಸೊ ಈಗ ಫಸ್ಟ್ ಹೇಳ್ತೀನಿ ಹಸಿರೆಲೆ ಗೊಬ್ಬರ ಅಂದ್ರೆ ಏನ್ಪಾ, ಮತ್ತ ನಿಮ್ಗೆ ಸಿಂಪಲ್ ವೇದಾಗ ಹೇಳ್ಬೇಕಂದ್ರೆ ಯಾವ ನಾವು ದ್ವಿದಳ ಧಾನ್ಯ ಇರ್ತಾವಲ್ರಿ, ಅಂದ್ರ ಹೊಡೆದ್ರೆ ಎರಡ್ ಆಗ್ಬೇಕು. ಅದ್ರ ಏನ್ ನಾವು ಬಿತ್ತಾನ ಮಾಡಿ ಅದನ್ನ ಹಸಿರು ಇರ್ತಾನ ಅಥವಾ ಅಲ್ಲಿ ತಕ್ಕೊಂಡ ಅದನ್ನ ಅಲ್ಲೇ ಹಸಿರು ಇರ್ತಾನ ಮುಚ್ತೀವ್ರಲ್ಲ, ಸೊ ಹಸಿರೆಲೆ ಗೊಬ್ಬರ ಅಂದ್ರೆ ನಿಮ್ಗೆ ಸಿಂಪಲ್ ವೇದಾಗ ನಾ ಹೇಳಿನ್ರಿ. ಆಕ್ಚುಲ್ ಅಂದ್ರೆ ಇದು ಹಸಿರೆಲೆ ಗೊಬ್ಬರಕ್ಕೆ ಮೇನ್ 2 ಬೀಜ ಬರ್ತಾವ್ರಿ. ಒಂದ ಸಣ್ಣ ಬರ್ತೈತಿ, ಇನ್ನೊಂದ ಡೆಂಚೆ ಬರ್ತೈತಿ. ಇವೆರಡು ಹಸಿರೆಲೆ ಗೊಬ್ಬರ ಒಳಗ ಟಾಪ್ ರೀ. ಮತ್ತೆ ನೀವ್ ಇನ್ನೇನ್ರಿ ಅಂತರ್ ಬೆಳೆ ಅಂದ್ರೆ ಈಗ ಕಬ್ಬಿನೊಳಗ 2 ಬೆಳೆ ಮಾಡ್ಕೋತಾರಲ್ಲ ಅಂದ್ರೆ ಪ್ರಾಫಿಟ್ ಸಲುವಾಗಿ. ಸೊ ಅವಾಗ ನೀವು ಉದ್ದ ಹಚ್ಬಹುದು, ಸೋಯಾಬೀನ್ ಹಚ್ಬಹುದು, ಈ ರೀತಿಯಾಗಿ ನೀವು ಅಂತರ್ ಬೆಳೆಯಾಗಿ ಅವನ್ನ ಮಾಡ್ಕೋಬಹುದು. ಸೊ ಈಗ ಸೆಣಬ ಯಾವ ರೀತಿ ಬಂದೈತಿ ಮತ್ತೆ ಇವತ್ತು ಅದಕ್ಕೆ ನೀರ್ ಸ್ಟಾರ್ಟ್ ಮಾಡೇನ್ರಿ. ಸೊ ಇದಕ್ಕೆ ಈಗ ಏನು ಹೋಗದೇನಿ ಮತ್ತೆ ಯಾವ ರೀತಿ ಬಂದೈತಿ ತೋರಿಸ್ತೀನಿ, ವಿಡಿಯೋ ಲಾಸ್ಟ್ ತನಕ ನೋಡ್ರಿ. ಸೊ ಈಗ ನೀವು ನೋಡತ್ತಿರಲ್ಲ, ಇದ ನಾವು ಬಿತ್ತಿದ ಸನ್ಬರಿ ಅಲ್ಲೊಂದಿಗ ಮಲ್ಮಾ ಹೋಗದೈತಿ, ಇಲ್ಲೊಂದಿಗ್ ಮಲ್ಮಾ ಹೋಗದೈತಿ. ಇದೇನ್ ಸನ್ಬ ತೆಗಿತಿರ್ಲ ಇದನ್ನ ತೆಗೆದ ಬೆಳಕ ಇಲ್ಲಿ ಹೊಲ ಎಲ್ಲಾನು ಇದೇನಿತ್ತು ಸಣ್ಣದಲ್ಲ ಟೋಟಲ್ ಆಗಿ 4 ಎಕರೆ ಇದಕ್ಕೆಲ್ಲಾನು ಹೋಗದ. ಇದನ್ನ ಲೆವೆಲ್ ಮಾಡಿ ಮಣ್ಣು ಮತ್ತೆ ರೆಡಿ ಮಾಡ್ಕೋತೀವಿ. ಸೊ ನೋಡ್ರಿ ಸನ್ಬ 45 ದಿವಸಕ್ಕಂದ್ರೆ ಸನ್ಬ ಬರ್ತೈತೆ ಹೇಳಿನಿ. ಸೊ ನೋಡ್ಬೋದು 20 ದಿನ ಸೆನೆ ಆತು ಬಿತ್ತಾನ ಮಾಡಿ ಸಣ್ಣಬ ಯಾವ ರೀತಿಯಾಗಿ ಬಂದೈತಿ. ಮತ್ತೆ ಇದಕ್ಕೆ ಏನಿತ್ರಲ್ಲ ಇವತ್ತ ನೀರ್ನ 2ನೇ ನೀರ್ನ ಕೊಡಾತೀನಿ. ಸೊ ಒಂದ್ ನೀರ್ ಮ್ಯಾಗೂ ಬರ್ತಾವ್ರಿ, ಖರೆ ಈಗ ಬ್ಯಾಸಿಗೆ ಇರೋದ್ರಿಂದ 2 ನೀರ್ ಕೊಡ್ಬೇಕಾಗ್ತೈತಿ. ಇದನ್ನ ಮಾಡೋದ್ರಿಂದ ಏನಾಗ್ತಿತ್ತು ಅಂದ್ರ ಹೈಯೆಸ್ಟ್ ನೈಟ್ರೋಜನ್ ಸಪ್ಲೈ ಆಗ್ತೈತ್ರಿ. ಇದು ನೋಡ್ರಿ, ಇದು ಸಣ್ಣ ಹೆಲ್ದಿ ಐತ್ರಿ, ಏನೂ ಇಲ್ಲ. ಸೊ ಈ ರೀತಿಯಾಗಿ ದೊಡ್ಡದಾದ ಬೆಳಕ ನೋಡ್ರಿ, ಇದೇನೈತ್ರಲ್ಲ ಸಣ್ಣಬ ಇದ ನಮ್ಮ ಬೆಳೆಗೆ ಹೈಯೆಸ್ಟ್ ನೈಟ್ರೋಜನ್ ನ ಸಪ್ಲೈ ಮಾಡತೈತಿ. ಸೊ ಇದರಿಂದ ಏನಾಗ್ತಿತ್ತು ಅಂದ್ರ ನೀವು ತಿಪ್ಪಿ ಗೊಬ್ಬರ ಹೋಗೋದಿಲ್ಲ ಅಥವಾ ನೀವು ಯಾವ್ದು ಬೇರೆ ಗೊಬ್ಬರ ಹೋಗೋದಿಲ್ಲ. ನೆಕ್ಸ್ಟ್ ಇಯರ್ ರಾಸಾಯನಿಕ ನಿಮ್ಗೆ ಜಾಸ್ತಿ ಯೂಸ್ ಮಾಡಕ್ ಆಗಬಾರ್ದಂದ್ರೆ ಈ ರೀತಿ ನೀವು ಗೊಬ್ಬರನ ಮಾಡ್ಕೊಂಡು ಇದನ್ನ ಏನ್ ಇರ್ತಿದ್ರಲ್ಲ ದೊಡ್ಡದಾದ ಬೆಳಕ ಅಂದ್ರೆ ಸ್ವಲ್ಪ ಇಷ್ಟು ಬಂದ್ ಬೆಳಕ ಅದನ್ನ ಮಣ್ಣಾಗ ಮುಚ್ಚಿ ಬಿಡ್ಬೇಕ್ರಿ. ಇದರಿಂದ ಏನಾಗ್ತಿತ್ತು ಅಂದ್ರೆ ನೆಕ್ಸ್ಟ್ ಇಯರ್ ನೀವೇನ್ ಫರ್ಟಿಲೈಸರ್ ಹಾಕೋದಿಲ್ಲ, ಈ ಫರ್ಟಿಲೈಸರ್ ನ 50% ಆದ ಕಮ್ಮಿ ತರ್ತೈತ್ರಿ. ಸೊ ನೋಡ್ಬೋದು ಈ ಕಡೆ ಸ್ವಲ್ಪ ಡೌನ್ ಅಂದ್ರೆ ನೀರ್ ಲೇಟ್ ಮಾಡಿ ಆಗೈತಿ. ಸೊ ಅದು ಸೇಮ್ ಐತ್ರಿ. ಈಗ ಏನೈತಿರಲ್ಲ ಫಸ್ಟ್ ನೀರ್ ಹದ್ದೈತಿ, ನೋಡ್ಬೋದು ನೀವು ಸಣ್ಣ ಹೆಂಗ್ ಕಾಣ್ತೈತಿ ಅಂತೇಳಿ ಹೊಲ ಎಲ್ಲ. ಈ ಗೊಬ್ಬರದಿಂದ ಬಹಳಷ್ಟು ಹೆಲ್ಪ್ ಆಗ್ತೈತ್ರಿ. ನೀವು ಮುಂದಿನ ಸಲ ಏನೋ ಹೌದಪ್ಪ ನಮ್ಮ ಹೊಲಕ್ಕೆ ನಾವು 5-6 ಚೀಲ ಯೂರಿಯಾ ಆಗೈತಿರಂದ್ರೆ ಈ ಗೊಬ್ಬರ ಮಾಡೋದ್ರಿಂದ ನೀವು ಬರೀ 2-3 ಚೀಲ ಒಳಗ ನಿಮ್ಮ ನೆಕ್ಸ್ಟ್ ಇಯರ್ ಏನೈತಿರಲ್ಲ ಬೆಳೆಗಳಿಗೆ ನೀವು ನೈಟ್ರೋಜನ್ ಸಪ್ಲೈ ಮಾಡಿಸ್ಬೋದು. ಅಂದ್ರೆ ಯೂರಿಯಾ ನೈಟ್ರೋಜನ್ ಸಪ್ಲೈ ಮಾಡ್ತದಲ್ಲ, ಯೂರಿಯಾನ ನೀವು 2-3 ಚೀಲ ಒಳಗ ನಿಮ್ ಬೆಳೆನ ಕಂಪ್ಲೀಟ್ ಆಗಿ ತಕೊಂಡ್ಬಿಡ್ಬಹುದು. ಮತ್ತೆ ಬಾಕಿ ಏನಿರ್ತೈತಲ್ಲ ಅದೆಲ್ಲಾನು ಕಮ್ಮಿ ಆಗ್ತೈತಿ ಖತಾನು. ಸೊ ಮತ್ತೆ ನೀವು ಇನ್ನು ತಿಪ್ಪಿ ಗೊಬ್ಬರ ಹೋಗಿದ್ರೆ ಏನ್ ಫಾಯ್ದಾ ಆಗ್ತೈತಿ ಅಂದ್ರೆ ತಿಪ್ಪಿ ಗೊಬ್ಬರದಿಂದ ಎರೆಹುಳ ಬರಕ್ ಸ್ಟಾರ್ಟ್ ಆಗ್ತದೆ. ಅಂದ್ರೆ ನಾವೇನ್ ಹುಳ ಅಂತಿರಲ್ಲ ಮಣ್ಣೊಳಗೆ ಇರ್ಬೇಕಂತೇಳಿ ಅವ ಜಾಸ್ತಿ ತಿಪ್ಪಿ ಕತಕ್ಕ ಬರಾಕ್ ಸ್ಟಾರ್ಟ್ ಆಗಿರ್ತಾವ್ರಿ. ಸೊ ತಿಪ್ಪಿ ಗೊಬ್ಬರ ನೀವು ಒಗ್ಯೋದ್ರಿಂದ ಇದು ನಿಮಗೆ ಪ್ರಾಫಿಟ್, ಮತ್ತೆ ಹಸಿರೆಲೆ ಗೊಬ್ಬರ ಮಾಡೋದ್ರಿಂದ ಈ ರೀತಿಯಾಗಿ ಪ್ರಾಫಿಟ್ ಐತಿ. ಸೊ ಈಗ ಏನ್ ನೋಡತ್ತಿರಲ್ಲ ಇದೆಲ್ಲಾನು ನೋಡ್ರಿ, ಎಲ್ಲಾನು ಹಸಿರೆಲೆ ಗೊಬ್ಬರ ಮಾಡಕ್ ಹಾಕಿವು. ಸೊ ಟೋಟಲಿ ನಿಯರ್ ಬೈ 65-67 ಕಿಲೋ ತನ ಸಣ್ಣ ಹತ್ತೇವು. ಸೊ ನೋಡ್ಬೋದು ಇವತ್ತ ನೀರ್ ಸ್ಟಾರ್ಟ್ ಮಾಡಿನ ಇದಕ್ಕ ನಿನ್ನೆ ಒಂದು ವಿಡಿಯೋ ಹಾಕಿದ್ದೀರಿ, ಸ್ಟಾರ್ಟಿಂಗ್ ಹಿಡಿದ 8 ತನ ಹೇಳ್ತೇನೆ ಅಂತೇಳಿ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ಬಹಳಷ್ಟು ಹೆಲ್ಪ್ಫುಲ್ ಐತ್ರಿ. ನೋಡ್ರಿ ಸಣ್ಣ ಬೆಸ್ಟ್ ಹೆಲ್ದಿ ಐತಿ. ಮತ್ತೆ ಇದಕ್ಕೆ ಏನ್ ಮಾಡೇನಪ್ಪ ಅಂದ್ರೆ ತೆಳ್ಳಗಂಗಿ ನಿನ್ನೆ ಒಂದು ಟೋಟಲ್ ಆಗಿ 4 ಎಕರೆಗೆ ಏನಿತ್ತಲ್ಲ ಯೂರಿಯಾ ತೆಳ್ಳಗ ಒಗಿಬೇಕ ಅಂತ ಅನ್ಕೊಂಡ ನೀನ್ ಈಗ ಏನ್ ನೀರ್ ಹಾಸೇನ್ರ ಇಟ್ಟು ಯೂರಿಯಾನ ನೀನ್ ಒಗದೇನಿ. ಈ ಕಡೆ ಎಲ್ಲಾನು ಇನ್ನು ಯೂರಿಯಾ ಒಗದ ನಾಳೆ ನೀರ್ ಹಾಸ್ತೇನ್ರಿ. ಸೊ ಕಬ್ಬಿನೊಳಗ ಅಂತರ್ ಬೆಳೆಯಾಗಿ ನಾವು ಏನೇನ್ ಮಾಡ್ಕೋಬಹುದು ಅಂದ್ರೆ ನಿಮ್ಗೆ ನೆಕ್ಸ್ಟ್ ಇದಷ್ಟ ಅಲ್ದ ಇದನ್ನ ಗೊಬ್ಬರ ಮತ್ತೆ ನಿಮ್ಗೆ ಹೊಳೆ ಮಾಡೋದಿತ್ತು, ಇನ್ನೊಂದ್ ಜರ ಪ್ರಾಫಿಟೇಬಲ್ ಅಂದ್ರೆ ಖತ ಉಳಿಸೋದಿತ್ತು, ಅಂದ್ರೆ ಗೊಬ್ಬರ ಉಳಿಸೋದಿತ್ತು ಅಂದ್ರೆ ಏನ್ ಮಾಡ್ರಿ ಅಂದ್ರೆ ನೀವೇನೀಗ ಕಾಲ್ ಬಿಡ್ತಿರಲ್ಲ ಇದ ಕಬ್ಬಿನ ಸಾಲ ತಿಳ್ಕೊರಿ. ಇದ್ರ ನಡು ಈಗ ಏನ್ ಇದು ಇಲ್ಲಿ ಕಬ್ಬು ಕುಯ್ತಂದ್ರ ಇದೇನೇ ಬೋದ್ ಇರ್ತೈತಲ್ಲ ಬೋದಕ್ ನೀವು ಸೆಣಬ ಹಾಕ್ರಿ, ಉದ್ದ ಹಾಕ್ರಿ, ಎಲ್ಲಾ ಹಾಕ್ರಿ. ಬಟ್ ಮೆಕ್ಕೆಜೋಳ ಅಂದ್ರೆ ಗೋಂಜಾಳನ ಹಾಕ್ಬೇಡ್ರಿ. ಯಾಕಂದ್ರ ಗೋಂಜಾಳಕ್ಕ ಮತ್ತ ಕಬ್ಬಿಗೆ 2 ಸೇಮ್ ನ್ಯೂಟ್ರಿಯನ್ಸ್ ಹತ್ತೈತ್ರಿ, ಎಲ್ಲಾ ಸೇಮ್ ಇರ್ತೈತಿ. ಅದಕ್ಕಾಗಿ ಏನ್ ಮಾಡ್ತೈತಿ ಅಂದ್ರೆ ಗೋಂಜಾಳ ಹಾಕಿರ ನಿಮ್ ಕಬ್ಬು ಅಲ್ಲಿ ಡೌನ್ ಹೊಡಿತೈತಿ. ಆಮೇಲೆ ನೀವೇನಂತೀರಿ ಗೋಂಜಾಳ ಮೇವ್ ಸಲುವಾಗಿ ಹಾಕಿನಿ, ಅದಕ್ಕೆ ಹಾಕಿನಿ, ಇದಕ್ಕೆ ಹಾಕಿನಿ. ಖರೆ ಗೋಂಜಾಳ ಹಾಕೋದ್ರಿಂದ ಬಹಳಷ್ಟು ಲಾಸ್ ಐತಿ. ಅದಕ್ಕೆ ಗೋಂಜಾಳ ಹಾಕೋಕ್ಕಿಂತ ಮೊದಲು 1 ಬಿಟ್ಟು 10 ಸಲ ಯೋಚನೆ ಮಾಡ್ರಿ. ಯಾಕಪ್ಪ ಅಂದ್ರೆ ನೀವು ಗೋಂಜಾಳ ಹಾಕೋದ್ರಿಂದ ನಿಮ್ಮ ಕಬ್ಬಿಗೆ ಏನ್ ನೀವು ನ್ಯೂಟ್ರಿಯನ್ಸ್ ಕೊಡ್ತಿರ್ತಿರಲ್ಲ ಅವೆಲ್ಲ ನ್ಯೂಟ್ರಿಯನ್ಸ್ ನ ಕಬ್ಬು ತಗೊಳಂಗಿಲ್ರಿ. ಕಬ್ಬು ಬದ್ಲಿ ಮೆಕ್ಕೆಜೋಳ ತಗೊಂಡ್ಬಿಡ್ತೈತಿ. ನೋಡ್ರಿ ಬೇಕಾದ್ರೆ ನೀವು ಕಬ್ಬನೇ ಹಾಕಿದ್ ಮೆಕ್ಕೆಜೋಳ ದಂಟ್ ಇಷ್ಟು ಮಟ್ಟ ಇರ್ತಾವ. ಯಾಕಪ್ಪ ಅಂದ್ರೆ ಕಬ್ಬಿಗೆ ನೀವು ಏನ್ ಕೊಡ್ತಿರ್ತಾರಲ್ಲ ಅದನ್ನೆಲ್ಲಾನು ಅದ ತಗೊಂಡಿರ್ತೈತಿ. ಮತ್ತೆ ಕಬ್ಬಿನ ಬೆಳವಣಿಗೆ ಕುಂಠಿತ ಮಾಡತೈತ್ರಿ ಅದು. ಅದ್ರ ಸಲುವಾಗಿ ನಿಮ್ಗ ಮೆಕ್ಕೆಜೋಳ ಹಾಕ್ಬೇಡ ಅಂತ ಹೇಳ್ತೇನ್ರಿ. ಸೊ ಈ ವಿಡಿಯೋ ಒಳಗ ನಿಮ್ಗ ಹಸಿರೆಲೆ ಗೊಬ್ಬರ ಯಾಕೆ ಮಾಡ್ಬೇಕು,
ಮತ್ತೆ ಹಸಿರೆಲೆ ಗೊಬ್ಬರದಿಂದ ಏನ್ ಫಾಯ್ದಾ ಐತಿ ಮತ್ತೆ ಇದನ್ನ ಯಾವಾಗ ಮುಚ್ಚಬೇಕಂದ್ರೆ 45 ದಿವಸಕ್ಕಂದ್ರೆ ಹಸಿದ ಇರ್ತೈತ್ರಲ್ಲ ಹಸಿದ ನೀವು ಡೈರೆಕ್ಟ್ ರೂಟ್ರ್ ಹೊಡಿಲ್ಲ ಪಲ್ಟಿ ಹೊಡೆದ್ರ ಚಲೋ ಆಗ್ತೈತಿ. ಯಾಕಪ್ಪ ಅಂದ್ರ ನೀವು ರೂಟ್ರ್ ಹೊಡೆದ್ರ ತುಂಬಿಸ್ತೈತ್ರಿ ಅದ್ರೊಳಗ ಹಸಿ ಇರ್ತೈತಿ ಮತ್ತ ಸ್ವಲ್ಪ ನೆಲ ಇದನ್ನು ಒಣಸಿ ನೀವು ರೂಟ್ರ್ ಹಚ್ಚಿದ್ರೆ ಬುಕ್ರಿ ಆಗ್ತೈತ್ರಿ. ಬಟ್ ನೀವ್ ಏನ್ ಮಾಡ್ರಿ ಡೈರೆಕ್ಟ್ ಪಲ್ಟಿ ಹಚ್ಚಿರ ಅಂದ್ರೆ ನಿಮಗೆ ಒಂದು ರೂಟ್ರದ ಖರ್ಚು ಉಳಿತೈತಿ ಮತ್ತ ನೆಟ್ಟಂಗೆ ಅಂದ್ರೆ ಗೊಬ್ಬರ ಚಲೋ ತಂಗಿ ಮಿಕ್ಸ್ ಆಗ್ತೈತಿ. ಆಮೇಲೆ ಏನ್ ಮಾಡ್ರಿ ಒಂದ್ 200 ಲೀಟರ್ ನೀರ್ ಒಳಗ ಒಂದ್ 30 ಮಿಲಿ ಡಿಕಂಪೋಸರ್ನ ಹಾಕಿ ಬಿಟ್ಟು ಬಿಡ್ರಿ. ಸೊ ಎಲ್ಲಾ ಕೊಳತ್ ಹೋಗ್ತಿರಿ ಒಂದ್ 2 ತಿಂಗಳ ಒಳಗ. ಆಮೇಲೆ ನೀವು ಬೇಕಾದ್ರೆ ಲಾವಣಿ ಮಾಡ್ಕೋರಿ, ಬೆಸ್ಟ್ ಬೆಳಿ ಬರ್ತೈತಿ. ಸೊ ಹಿಂಗ ನಿಮ್ ಕಬ್ಬಿನ ಬೆಳಿ ಇಳುವರಿ ಜಾಸ್ತಿ ಮಾಡ್ಕೋಬೇಕಾರೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಫಾಲೋ ಮಾಡ್ಕೋರಿ, ನಮ್ಮ ಯೂಟ್ಯೂಬ್ ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇಂಥ ವಿಡಿಯೋ ಇನ್ನೂ ಬರ್ತಿರ್ತಾವು ನೋಡ್ರಿ, ಆದಷ್ಟು ರೈತರಿಗೆ ಶೇರ್ ಮಾಡ್ರಿ, ಹಂಗ ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೋರಿ. ಸಿಗೋಣ ನೆಕ್ಸ್ಟ್ ವಿಡಿಯೋ ಒಳಗ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.